ನಮಸ್ಕಾರ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಈಗ ಟಾಪ್ ಸ್ಟೋರೀಸ್. ಬಿಜೆಪಿ ಆಮಿಷ ಆಡಿಯೋ ಕೇಸ್ ಎಸ್ಐಟಿಗೆ ನ್ಯಾಯಾಂಗ ತನಿಖೆಗೆ ಬಿಜೆಪಿ ಆಗ್ರಹ. ಲೋಕಸಭೆಯಲ್ಲೂ ಭಾರೀ ಹಂಗಾಮ. ಆಪರೇಷನ್ ಕಮಲದ ಆಡಿಯೋ ಟೇಪ್ ವಿಚಾರ ಇವತ್ತು ವಿಧಾನಸಭೆಯಲ್ಲಿ ದೊಡ್ಡ ಚರ್ಚೆಯಾಗಿದೆ. ಸ್ಪೀಕರ್ ರಮೇಶ್ ಕುಮಾರ್ ಮೇಲೆ ಕೇಳಿ ಬಂದ ಆರೋಪವನ್ನ ಇಡೀ ಸದನವೇ ಒಕ್ಕೋರಲಿನಿಂದ ಅಲ್ಲಗಳೆದಿದ್ದು ಸ್ಪೀಕರ್ ಬೆನ್ನಿಗೆ ನಿಂತಿದೆ. ಸ್ಪೀಕರ್ ಎಸ್ಐಟಿ ತನಿಖೆಗೆ ವಹಿಸಿ ಅಂತ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ರೆ ಬಿಜೆಪಿ ಮಾತ್ರ ಸದನ ಸಮಿತಿಯ ನೇತೃತ್ವದಲ್ಲಿ ಅಥವಾ ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿದೆ. ವಿಧಾನಸಭೆಯಲ್ಲಿ ಆಡಿಯೋ ಟೇಪ್ ಸದ್ದು. ಪಕ್ಷಾತೀತವಾಗಿ ಸ್ಪೀಕರ್ ಬೆನ್ನಿಗೆ ನಿಂತ ಶಾಸಕರು. ಎಸ್ಐಟಿ ತನಿಖೆಗೆ ಸರ್ಕಾರಕ್ಕೆ ಸ್ಪೀಕರ್ ಸಲಹೆ. ಆಪರೇಷನ್ ಕಮಲದ ಆಡಿಯೋ ಟೇಪ್ ಇಡೀ ಸದನದಲ್ಲಿ ಕೋಲಾಹಲ ಎಬ್ಬಿಸುವ ನಿರೀಕ್ಷೆ ಇತ್ತು. ಆದರೆ ಗದ್ದಲವಿಲ್ಲದೆ ಗಂಭೀರ ಚರ್ಚೆ ನಡೆದಿದೆ. ಶಾಸಕರ ರಾಜೀನಾಮೆ ಪಡೆಯಲು ಸ್ಪೀಕರ್ ರಮೇಶ್ ಕುಮಾರ್ 50 ಕೋಟಿ ರೂಪಾಯಿಗೆ ಫಿಕ್ಸ್ ಆಗಿದ್ದಾರೆ ಎಂಬ ವಿಚಾರ ತುಂಬಾ ಗಂಭೀರವಾಗಿ ಮುಕ್ತವಾಗಿ ಚರ್ಚೆಗೆ ಬಂತು. ಆಗ ಇಡೀ ಸದನವೇ ಸ್ಪೀಕರ್ ಬೆನ್ನಿಗೆ ನಿಲ್ತು. ನಿಮ್ಮ ಸ್ಥಾನಕ್ಕೆ ಕೆಟ್ಟ ಹೆಸರು ಬರೋದು ತಕ್ಕದ್ದಲ್ಲ, ನ್ಯಾಯಸಮ್ಮತವಾಗಿ ಇತ್ಯರ್ಥ ಆಗಬೇಕು. ಸ್ಪೀಕರ್ ಅವರ ಸ್ಥಾನಕ್ಕೆ ಸಮಗ್ರವಾಗಿ ಇದ್ರ ಬಗ್ಗೆ ಒಂದು ಇತಿಹಾಸವನ್ನು ಮಾಡಬೇಕು. ಸದನದಲ್ಲಿ ಮಾತನಾಡಿದ ಸ್ಪೀಕರ್, ಆಡಿಯೋದಲ್ಲಿರೋದು ಬಿಎಸ್ವೈ ಧ್ವನಿ ಅಲ್ಲ, ಜವಾಬ್ದಾರಿ ಸ್ಥಾನದಲ್ಲಿರೋರೇ ಮಾತನಾಡಿದ್ದಾರೆ ಅಂದ್ರು. ಆಗ ಸ್ಪೀಕರ್ ಕಡೆ ನೋಡಿ ಬಿಎಸ್ವೈ ಕೈ ಮುಗಿದ್ರು. ಮಾನ್ಯ ಪ್ರತಿಪಕ್ಷದ ನಾಯಕರು ಅತ್ಯಂತ ಗೌರವದಿಂದ ಸ್ಪೀಕರ್ ಅವ್ರ ಬಗ್ಗೆ ಒಂದು ಮಾತು ನಾನು ಹೇಳಿದ್ರೆ ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ ಅನ್ನೋ ಮಟ್ಟಕ್ಕೆ ಹೋಗ್ತಾರೆ. ನಾನು ತಲೆಬಾಗಿಸಿ ನಾನು ನನ್ನ ಕೃತಜ್ಞತೆಗಳನ್ನು ತಿಳಿಸ್ತೇನೆ. ಆ ವಿಶ್ವಾಸ ನನಗೆ ಸಾಕು. ಇನ್ನು ಘಟನೆಯಿಂದ ನನಗೆ ತುಂಬಾ ನೋವಾಗಿದೆ. ಇನ್ನೊಬ್ಬರ ಮನೆಯ ಧೂಳನ್ನ ತೆಗೆದುಕೊಂಡು ಹೋಗಬಾರದು, ಇನ್ನೊಬ್ಬರ ಮನೆಗೆ ಹೋದ್ರೆ ಕಾಲ ಧೂಳನ್ನ ಅಲ್ಲೇ ಒರೆಸಬೇಕು ಅಂತ ನಮ್ಮ ತಾಯಿ ಹೇಳಿದ ಮಾತೊಂದನ್ನ ನೆನಪಿಸಿಕೊಂಡು ಸ್ಪೀಕರ್ ಕಣ್ಣೀರಾದ್ರು. ಈ ಆರೋಪ ಇಟ್ಕೊಂಡು ನಾನು ಈ ಸ್ಥಾನದಲ್ಲಿ ಇರಲ್ಲ, ರಾಜಕೀಯದಿಂದ ದೂರವಾಗಲು ಸಿದ್ಧ ಅಂದ್ರು. ನನ್ನ ತಾಯಿ ನನಗೊಂದು ಮಾತು ಹೇಳು, ಆ ಮನೆಯ ಉಳ್ಳವರ ಮನೆಯ ಧೂಳು ನಮ್ಮ ಕಾಲಿಗೆ ಏನಾದರೂ ಮೆತ್ಕೊಂಡಿದ್ರೆ ಅಂಗಳದಲ್ಲೇ ಬಿಟ್ಟು ನನ್ನ ಕಾಲು ಶುದ್ಧಿಯಾಗಿ ಹೊರಗೆ ಬರಬೇಕು, ಹಂಗೆ ಬದುಕಬೇಕು ಅಂತ ನನ್ನ ತಾಯಿ ನನಗೆ 28 years ಐ ಹ್ಯಾವ್ ಲಾಸ್ಟ್. ಮೂಲ ಸ್ವಭಾವಕ್ಕೆ ವಿರುದ್ಧವಾಗಿ ನಾನು ಇವತ್ತು ಈ ನಿರ್ಣಯವನ್ನು ಮುಂದುವರಿಯತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ದೇನೆ. ನನಗೆ ಒಂದು ಕ್ಷಣ ಕೂಡ ಕೂತ್ಕೊಳ್ಳೋ ಆಸಕ್ತಿ ಇಲ್ಲ, ಆದ್ರೆ ನಾನು ಹಾಗೆ ಮಾಡಕ್ ಬರೋದಿಲ್ಲ. ಇನ್ನು ವಾಜಪೇಯಿ ಅವರ ಹೇಳಿಕೆಯನ್ನ ಪುನರುಚ್ಚರಿಸಿದ ಸ್ಪೀಕರ್, ನನ್ನ ಚಾರಿತ್ರ್ಯ ವಧೆ ಮಾಡಿದ್ರೆ ಸಾವಿಗಿಂತ ಹೆಚ್ಚು ಕ್ರೌರ್ಯ ಆಗುತ್ತೆ, ವಾಜಪೇಯಿ ನಮಗೆಲ್ಲ ಆದರ್ಶಪ್ರಾಯ ಅಂದ್ರು. ಆಡಿಯೋದಲ್ಲಿ ಯಾರು ಹೀಗೆ ಹೇಳಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿದ್ರು. ವಾಜಪೇಯಿ ಅವರು ಲೋಕಸಭೆಯಲ್ಲಿ ಹೇಳಿದ ಮಾತನ್ನು ಪುನಃ ಈ ಸದನಕ್ಕೆ ಇನ್ನೊಂದ್ಸಲ ಹೇಳಬೇಕಾಗುತ್ತೆ. ನನಗೆ ಸಾವು ಇವತ್ತೇ ಬರುತ್ತೆ ಅಂದ್ರೆ ನಾನು ಭಯ ಪಡೋದಿಲ್ಲ. ನಾ ಭೀತೋ ಮರಣ ಆದಸ್ಮಿ ಕೇವಲಂ ದೂಷಿತೋ ಯಶ. ನನ್ನ ತೇಜಸ್ಸನ್ನ ವಧೆ ಮಾಡಿದ್ರೆ, ನನ್ನ ಚಾರಿತ್ರ್ಯ ವಧೆ ಮಾಡಿದ್ರೆ ಸಾವಿಗಿಂತಲೂ ಕೂಡ ಹೆಚ್ಚು ಕ್ರೌರ್ಯ ಆಗುತ್ತೆ. ನಾನು ಅವರಿಗೆ ಹೋಲಿಕೆ ಮಾಡಿಕೊಳ್ಳೋ ಅಷ್ಟು ದೊಡ್ಡ ಮನುಷ್ಯ, ಅವರ ಕಾಲು ಉಗುರಿನ ಧೂಳು ಕೂಡ ನಾನಲ್ಲ. ಆದರೆ ಅವರೆಲ್ಲರೂ ಕೂಡ ನಮಗೆ ಆದರ್ಶಪ್ರಾಯ. ಈ ನಡುವೆ ಮಾತನಾಡಿದ ಬಿಜೆಪಿ ಶಾಸಕ ಮಾಧುಸ್ವಾಮಿ, ಹೊರಗಡೆ ಮಾತಾಡೋದನ್ನೆಲ್ಲ ಸೀರಿಯಸ್ ಆಗಿ ತೆಗೆದುಕೊಂಡು ಭಾವುಕರಾಗಬಾರದು. ವಿರೋಧ ಪಕ್ಷದವರಾಗಿ ಏನೋ ಟೀಕೆ ಮಾಡ್ತೀವಿ, ಅದನ್ನೆಲ್ಲ ಇಷ್ಟೊಂದು ದೀರ್ಘವಾಗಿ ತೆಗೆದುಕೊಳ್ಬಾರದು. ತಪ್ಪಾಗಿದ್ರೆ ಕ್ಷಮೆ ಕೇಳ್ತೀವಿ, ವಿಷಾದ ವ್ಯಕ್ತಪಡಿಸ್ತೀವಿ ಅಂದ್ರು. ಈ ಬಗ್ಗೆ ತನಿಖೆ ನಡೆಸಲು ಸೂಚಿಸಿ ಅಂದ್ರು. ಬಿಜೆಪಿ ಮುಖಂಡರೆಲ್ಲ ಸ್ಪೀಕರ್ ಪರ ನಿಂತರು, ತನಿಖೆ ಮಾಡಬೇಕೆಂದು ಒತ್ತಾಯಿಸಿದ್ರು. ಯಾರೋ ಸಂತೆಯಲ್ಲಿ ಯಾರೋ ಎಲ್ಲೋ ಯಾರೋ ಏನೋ ಮಾಡೋದ್ನೆಲ್ಲ ನಾವು ಕಂಟೆಂಪ್ಟ್ ಆಗುತ್ತೆ, ಅದಾಗುತ್ತೆ, ಸರ್ ನಾನು ಐ ಆಮ್ ವೆರಿ ಸಾರಿ. ನಿಮಗೆ ಮಾತಾಡಿರೋದನ್ನ ನಾನು ವಹಿಸ್ಕೊತೀನಿ ಅಂತ ದಯಮಾಡಿ. ಐ ಆಮ್ ದಿ ಫಸ್ಟ್ ಮ್ಯಾನ್ ಟು ರಿಗ್ರೆಟ್. ಅಂಥದ್ದು ಯಾರಿಂದ ಆದ್ರೆ ನಾನು ಕ್ಷಮೆ ಕೇಳ್ತೀನಿ, ವಿಷಾದಿಸ್ತೀನಿ. ಯಾಕೆಂದ್ರೆ ನಾನು ಪ್ರತಿ ಸಲ ನಾನು ಹೇಳಿದ್ದೀನಿ, ಆ ಸೀಟ್ಗಾಗೋ ಅವಮಾನನ ನಾವು ಸಹಿಸೋದಿಲ್ಲ ಅಂತ. ಇದು ಫೇಕ್ ಹೌದೋ ಅಲ್ಲೋ ಅನ್ನೋದು ಕೂಡ ತೀರ್ಮಾನ ಆಗ್ಬೇಕು. ಮತ್ಯಾವ ವ್ಯಕ್ತಿ ಇದನ್ನ ನಿಮ್ಮ ಹೆಸರು ಪ್ರಸ್ತಾಪ ಮಾಡಿದ್ದಾರೆ, ಹಣ ಕೊಟ್ಟಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಹೊರಗೆ ಬರಬೇಕಾದ್ರೆ ಇದಕ್ಕೆ ಸೂಕ್ತವಾದ ತನಿಖೆ ಆಗ್ಬೇಕು. ನೀವು ಯಾವುದೇ ತೀರ್ಮಾನಕ್ಕೆ ಬಂದ್ರೆ, ಯಾವುದೇ ತನಿಖೆಗೆ ಮಾಡಿದ್ರು ಕೂಡ ಪೂರ್ಣ ನಮ್ಮ ಜೊತೆ ಇರ್ತೇವೆ, ಇದರಲ್ಲಿ ಅನುಮಾನ ಇಲ್ಲ. ನಮಗೆ ಈ ಸರ್ಕಾರದ ಮೇಲೆ, ಈ ಸರ್ಕಾರದ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ. ನಂಬಿಕೆ ಇಲ್ಲ. ಅವ್ರು ಯಾವುದೋ ಒಂದು ತನಿಖೆ ಮಾಡಿಸ್ತಾರೆ, ಮತ್ತೊಂದು ಮಾಡಿಸ್ತಾರೆ, ನಂಬಿಕೆನೇ ಇಲ್ಲ ನಮಗೆ. ಈಗ ನಿಮ್ಮ ಅಧ್ಯಕ್ಷತೆಯಲ್ಲಿ ಅಥವಾ ನೀವು ಇದು ಇನ್ನು ಮುಂದೆ ಕರ್ನಾಟಕ ವಿಧಾನಸಭೆಯೊಳಗೆ ಇಂಥ ಲೂಸ್ ಟಾಕಿಂಗ್ ಏನಿದೆ ಅದು ಒಳಗೆ ಇರ್ಬೋದು, ಹೊರಗಡೆ ಇರ್ಬೋದು. ಅದಕ್ಕೆ ದೇರ್ ಶುಡ್ ಬಿ ಆನ್ ಎಂಡ್. ಈ ಬ್ರೆವಿಡೋ ಟಾಕ್ಸು, ಈ ಹುಚ್ಚುಚ್ಚಗೆ ಮಾತಾಡೋದು, ಇದು ಇತ್ತೀಚೆಗೆ ಬಹಳ ಜಾಸ್ತಿ ಆಗ್ತಾ ಇದೆ.
ಯಾರ ಮೇಲಾದರೂ ಮಾತಾಡಬಹುದು ಅಂತ ಒಂದು ಸ್ಥಿತಿ ಬಂದ್ಬಿಟ್ಟಿದೆ. ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್. ಇನ್ನು ಶಾಸಕ ರಾಮಸ್ವಾಮಿ ಮಾತನಾಡಿದ್ದು, ಇಡೀ ದೇಶ ಇತ್ತ ನೋಡ್ತಿದೆ, ಆ ಸ್ಥಾನದ ಗೌರವ ನೀವು ಕಾಪಾಡಬೇಕು ಅಂತ ಹೇಳಿದ್ರು. ಹೀಗೆ ಆಡಿಯೋ ಟೇಪ್ ಬಗ್ಗೆ ಚರ್ಚೆ ನಡೆದಾಗ ಸದನದಿಂದ ಶಾಸಕ ಶಿವನಗೌಡ ನಾಯಕ ಹೊರ ನಡೆದ್ರು. ಇಷ್ಟರ ನಡುವೆ ಮತ್ತೆ ಮಾತನಾಡಿದ ಸ್ಪೀಕರ್, ನಿಮಗೂ ನಮ್ಮ ಮೇಲೆ ಅನುಮಾನವೇ ಅಂತ ಸಿದ್ದರಾಮಯ್ಯಗೆ ಪ್ರಶ್ನೆ ಮಾಡಿದ್ರು. ಆಗ ಮಾತನಾಡಿದ ಸಿದ್ದರಾಮಯ್ಯ, ನಿಮ್ಮ ಮೇಲೆ ಎಲ್ಲಷ್ಟು ಅನುಮಾನವಿಲ್ಲ, ಯಾರೋ ಒಬ್ಬ ಸದಸ್ಯ ನಿಮ್ಮ ಬಗ್ಗೆ ಮಾತನಾಡಬಾರದು, ಮಾತನಾಡಿದ್ರೆ ಅದು ಸದನದ ಹಕ್ಕುಚ್ಯುತಿ ಆಗಲಿದೆ ಅಂದ್ರು. ನನಗೆ ನಿಮ್ಮ ಮೇಲೆ ಎಳ್ಳಷ್ಟು ಕೂಡ ಅನುಮಾನ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಬಹಳ ಹತ್ತಿರದಿಂದ ನೋಡಿದ್ದೀನಿ ನಾನು. ಅದರಿಂದ ಅನುಮಾನ ಪಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಸರ್ವಾನುಮತದಿಂದ ಆಯ್ಕೆ ಮಾಡಿ ಆ ಸ್ಥಾನದಲ್ಲಿ ಕೂಡಿಸಿ ಈ ಸ್ಥಾನದ ಗೌರವವನ್ನ ಎತ್ತಿಡಿತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಇನ್ನು ಸ್ಪೀಕರ್ ಬೆನ್ನಿಗೆ ನಿಂತ ಸಚಿವ ಡಿಕೆಶಿ, ನೀವು ದೊಡ್ಡ ಸ್ಥಾನದಲ್ಲಿದ್ದೀರಿ, ಭಾವುಕರಾಗಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಬೇಡಿ ಅಂದ್ರು. ಸೊ ನಾವ್ ಯಾರು ಕೂಡ ತಲೆ ಎತ್ಕೊಂಡು ಹೋಗಕ್ ಆಗ್ತಾ ಇಲ್ಲ. ಅದಕ್ಕೆ ರಕ್ಷಣೆ ಮಾಡುವವರಿಗೆ ಯಾರು? ತಾವದನ್ನ. ಈಗ ನಮ್ಮ ಪರಿಸ್ಥಿತಿ ಟಿವಿಲಿ ನಮ್ನೆಲ್ಲ ತೋರಿಸ್ತಾ ಇದ್ ನೋಡಿದ್ರೆ, ಅವನ್ ಬೀಲು, ಇವನ್ ಜೈಲು, ಇವನ್ ದುಡ್ಡು, ಇವನ್ ಕಾಸು ನೋಡಿದ್ರೆ ನಮ್ನ ಕಳ್ಳ 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 ಅಂತ ಕರೀತಾ ಇದ್ದಾರೆ. ಅಂತ ವ್ಯವಸ್ಥೆಯಲ್ಲಿ ಇವತ್ತು ನಾವು ಶಾಸಕರು ತೆಗೆದುಕೊಂಡಿದ್ದೇವೆ. ಬಟ್ ಎಲ್ಲ ಕೂಡ ಸಮಗ್ರವಾಗಿ ತನಿಖೆ ಆಗಿ ಇದಕ್ಕೊಂದು ಇತಿಹಾಸವನ್ನ ಮೂಡುವಂತ, ಒಂದು ಕೊನೆ ಅಂತ ಮಾಡುವಂತ ಒಂದು ತೀರ್ಪು, ಒಂದು ಸಂದೇಶ ನೀವು ಕೊಡಬೇಕು ಅಂತೇಳಿ ತಮ್ಮಲ್ಲಿ ನಮ್ರತೆಯಿಂದ ನಾನು, ಯಾಕೆಂದ್ರೆ ನೀವು ದಯವಿಟ್ಟು ಎಮೋಷನಲ್ ಆಗಿ ಹೋಗಬೇಡಿ. ಸದನದಿಂದ ತನಿಖೆಗೆ ಒತ್ತಡ ಕೇಳಿ ಬಂದ ಕಾರಣ ವಿಶೇಷ ತನಿಖಾ ತಂಡದಿಂದ ಆಡಿಯೋ ಟೇಪ್ ಬಗ್ಗೆ ತನಿಖೆ ನಡೆಸಬೇಕು. 15 ದಿನಗಳ ಒಳಗೆ ಸತ್ಯಾಸತ್ಯತೆ ಬಯಲಾಗಬೇಕು ಅಂತ ಸಿಎಂ ಕುಮಾರಸ್ವಾಮಿಗೆ ಸಲಹೆ ನೀಡಿದ್ರು. ನಾನು ಡೈರೆಕ್ಷನ್ ಕೊಡ್ತಾ ಇದ್ದೀನಿ, ನನ್ನ ಪದ ಉಪಯೋಗಿಸೋದಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಸಲಹೆಯನ್ನೇ ಡೈರೆಕ್ಷನ್ ಆಗಿ ತೆಗೆದುಕೊಳ್ತಕ್ಕಂಥ ಹೃದಯ ವೈಶಾಲ್ಯತೆ ನಿಮಗಿದೆ ಅಂತ ನಂಬಿಕೆ ನನಗೆ. ನೀವು ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದಕ್ಕೆ ಮಾಡಿ ಸತ್ಯ ಸಾಬೀತು ಮಾಡಿಬಿಡಿ. ಯಾರು ಹೇಳಿದ್ರು, ಯಾಕೆ ಹೇಳಿದ್ರು, ಹೇಳಿದ್ರ ಇಲ್ವಾ, ಇಂಥದ್ದು ನಡೆದೇ ಇಲ್ಲ, ಸುಮ್ಮನೆ ಸೃಷ್ಟಿ ಮಾಡಿದ್ದಾರ, ಯಾರ್ಯಾರಿಗೆ ಇದರಲ್ಲಿ ಆಸಕ್ತಿ ಇದೆ ಮಾಡಿ ಒಂದು 15 ದಿವಸದ ಒಳಗಾಗಿ ನನಗೆ ನೆಮ್ಮದಿಯನ್ನು ಕೊಡಿ. ಎಸ್ಐಟಿ ಮೂಲಕ ತನಿಖೆ ನಡೆಸುವ ಸ್ಪೀಕರ್ ಮನವಿಗೆ ಸಿಎಂ ಸಮ್ಮತಿಸಿದ್ರು. ಇದರ ಒಂದು ಸತ್ಯಾಸತ್ಯತೆಗಳನ್ನು ಹೊರಗೆ ತರತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಎಸ್ಐಟಿಯ ರಚನೆ ಮಾಡ್ತಕ್ಕಂಥದ್ರಲ್ಲಿ ಎಲ್ಲ ರೀತಿಯ ಸಮಗ್ರವಾದಂಥ ಇದರ ಮೂಲಗಳೇನಿದ್ದಾವೆ ಇದೆಲ್ಲವನ್ನು ಹೊರಗೆ ತರತಕ್ಕಂಥ ನಿಟ್ಟಿನಲ್ಲೇ ಇವತ್ತು ಸದನದ ಒಂದು ಸದಸ್ಯರ ಅನುಮತಿಯೊಂದಿಗೆ, ತಮ್ಮ ಅನುಮತಿಯೊಂದಿಗೆ ಇವತ್ತು ಸುದೀರ್ಘವಾದಂಥ ಒಂದು ತನಿಖೆಗೆ ಆದೇಶ ಮಾಡತಕ್ಕಂಥದ್ದಕ್ಕೆ ತಮ್ಮ ಅನುಮತಿಯನ್ನು ನಾನು ಕೊಡ್ತಾ ಇದ್ದೇನೆ. ಆದರೆ ಎಸ್ಐಟಿ ತನಿಖೆ ಬೇಡ, ಹಲವಾರು ಸದಸ್ಯರ ಹೆಸರುಗಳು ಬಂದಿವೆ, ಸ್ಪೀಕರ್ ನೇತೃತ್ವದಲ್ಲೇ ಸಮಿತಿ ರಚನೆಯಾಗಲಿ ಅಂತ ಬಿಜೆಪಿ ಒತ್ತಡ ಹೇರಿದೆ. ಈ ವಿಷಯದಲ್ಲಿ ತಾವು ಸರ್ಕಾರಕ್ಕೆ ಅಧಿಕಾರ ಕೊಟ್ಟರೆ ಸರ್ಕಾರದ ಮೇಲೆ ನಮಗೆ ಅನುಮಾನ ಇದೆ. ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬೇಕು ತಾವು ಅಲ್ಲ. ಈಗ ಯಾರಿಗೆ ಕೊಡಬೇಕು, ಒಂದ್ ನಿಮಿಷ ದಯಮಾಡಿ ಯಾರು ಮಧ್ಯಪ್ರವೇಶ, ಯಾರಿಗೆ ಕೊಡಬೇಕು ಈ ವಿಚಾರದಲ್ಲಿ ಮಾರನೇ ದಿನ ಮುಖ್ಯಮಂತ್ರಿಗಳು ಹೇಳಿದ್ರ ಮೇಲೆ ನಾವು ಡೌಟ್ ಮಾಡ್ಕೊಳ್ತಾ ಇದ್ದೀವಿ. ಮಧ್ಯಾಹ್ನದ ಬಳಿಕ ಬಿಜೆಪಿ ಶಾಸಕರು ಮತ್ತೆ ಎಸ್ಐಟಿ ತನಿಖೆಗೆ ವಿರೋಧ ವ್ಯಕ್ತಪಡಿಸಿದ್ರು. ನ್ಯಾಯಾಂಗ ತನಿಖೆ ಅಥವಾ ಸದನ ಸಮಿತಿಯಿಂದಲೇ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿ ಗಲಾಟೆ ಎಬ್ಬಿಸಿದ್ರು. ಆದರೆ ದೋಸ್ತಿ ಸರ್ಕಾರ ಎಸ್ಐಟಿಯಿಂದಲೇ ತನಿಖೆ ನಡೆಸಲು ಮುಂದಾಗಿದೆ. ಆದರೆ ತಮ್ಮ ಮನವಿಯನ್ನು ಪುನರ್ ಪರಿಶೀಲಿಸುವಂತೆ ಬಿಜೆಪಿ ಒತ್ತಡ ಹೇರಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಲಂಚದ ಆಮಿಷದ ಆಡಿಯೋ ಟೇಪ್ ಬಗ್ಗೆ ಪರಿಷತ್ತಲ್ಲಿ ದೊಡ್ಡ ಕೋಲಾಹಲವೇ ನಡೆಯಿತು. ಚರ್ಚೆಗೆ ಕೊಡೋದಾದ್ರೆ ಯಡಿಯೂರಪ್ಪ ಆಡಿಯೋ ಟೇಪ್ ಕೇಸ್ ಮಾತ್ರವಲ್ಲ, ವಿಜು ಪಾಟೀಲ್ರಿಂದ ಕುಮಾರಸ್ವಾಮಿ ಕೇಳಿದ ಲಂಚದ ಪ್ರಕರಣದ ಬಗ್ಗೆಯೂ ತನಿಖೆ ನಡೆಸಲಿದೆ. ಅಲ್ಲದೆ ಪ್ರಜ್ವಲ್ ರೇವಣ್ಣ ಸೂಟ್ಕೇಸ್ ಹೇಳಿಕೆಯೂ ಚರ್ಚೆ ಆಗ್ಲಿ ಅಂತ ಬಿಜೆಪಿ ಸದಸ್ಯರು ದೊಡ್ಡ ಗಲಾಟೆಯನ್ನೇ ಮಾಡಿದ್ರು. ಕಾಂಗ್ರೆಸ್ ಲೂಟಿ ಹೊಡೆದಿದೆ ಅಂತ ವಿಪಕ್ಷ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡಿದ್ರು. ಈ ನಡುವೆ ಸಂಜೆ ಬಿಜೆಪಿ ಮಹತ್ವದ ಸಭೆಯನ್ನ ನಡೆಸಿದೆ. ಆಡಿಯೋ ಟೇಪ್ ವಿಚಾರದಲ್ಲಿ ಮುಂದಿನ ನಡೆ ಬಗ್ಗೆ ಚರ್ಚೆಯನ್ನ ಮಾಡಿದೆ. ಆಡಿಯೋ ಟೇಪ್ ರೆಕಾರ್ಡ್ ಮಾಡಿಸಿದ್ದೆ ಕುಮಾರಸ್ವಾಮಿ. ಅದಕ್ಕೆ ಎಸ್ಐಟಿಯಿಂದ ತನಿಖೆ ಬೇಡ, ನಾಳೆಯೂ ಈ ಬಗ್ಗೆ ಸ್ಪೀಕರ್ಗೆ ಮನವಿ ಮಾಡ್ತೇವೆ ಅಂತ ಹೇಳಿದ್ದಾರೆ ಯಡಿಯೂರಪ್ಪ. ನಾವು ತನಿಖೆಗೆ ಸಿದ್ಧ ಇದ್ದೇವೆ, ಆದರೆ ನಾವೇನು ಹೇಳಿದ್ದೇವೆ,
ಸದನದ ಸಮಿತಿ ಮಾಡಿ, ಇಲ್ಲ ಅಂದ್ರೆ ಯಾವುದಾದ್ರೂ ನ್ಯಾಯಾಧೀಶರಿಂದ ತನಿಖೆಯನ್ನು ಮಾಡಿಸಿ ಅಂತ ಹೇಳಿದ್ದೇವೆ. ನಾಳೆ ಸಹ ಇದೇ ಒಂದು ನಿಲುವನ್ನು ನಾವು ತಗೊಂಡಿದ್ದೇವೆ. ಬಹುಶಃ ರಾಜ್ಯದ ಜನ ಒಪ್ಪುತ್ತಾರೆ. ನಾವೇನು ತನಿಖೆಯಿಂದ ಓಡೋಗ್ತಾ ಇಲ್ಲ. ಆದರೆ ಯಾವ ಸರ್ಕಾರ ಅಪರಾಧಿ ಸ್ಥಾನದಲ್ಲಿ ನಿಂತಿದೆ, ಯಾವ ಮುಖ್ಯಮಂತ್ರಿನೇ ಇದು ಮೊದಲನೇ ಅಪರಾಧಿ ಆಗಿದ್ದಾರೆ, ಅವರ ಕೈಗಳಿಗೆ ಇರುವಂತಹ ಯಾವುದೇ ಸಮಸ್ಯೆಯಿಂದ ತನಿಖೆ ನಡೆಸುವಂತದ್ದು ಸೂಕ್ತ ಅಲ್ಲ ಅನ್ನುವಂಥದ್ದು ಸ್ಪಷ್ಟವಾದಂತಹ ನಮ್ಮ 104 ಜನ MLAಗಳ ಅಪೇಕ್ಷೆ ಮತ್ತೆ ನಾಡಿನ ಜನರ ಅಪೇಕ್ಷೆ ಅಂತ ನಾನು ಅನ್ಕೊಂಡಿದ್ದೇನೆ. ಆಡಿಯೋ ಸಿಡಿ ವಿಚಾರದಲ್ಲಿ ಎಸ್ಐಟಿ ತನಿಖಾ ಆಯಾಮವೇ ಬೇರೆ. ಎಲ್ಲಾ ಪ್ರಕರಣಗಳಂತೆ ಇಲ್ಲಿ ಯಾರ ವಿರುದ್ಧವೂ FIR ಹಾಕಲ್ಲ, ಅಲ್ಲದೆ ಯಾರ ಬಂಧನವೂ ಆಗಲ್ಲ, ಚಾರ್ಜ್ ಶೀಟ್ ಕೂಡ ಹಾಕೋದಿಲ್ಲ. ಸಿಡಿ ಪ್ರಕರಣದ ಸತ್ಯಾಸತ್ಯತೆ ಬೆಳಕಿಗೆ ತರೋದಷ್ಟೇ ಎಸ್ಐಟಿ ಕೆಲಸವಾಗಿರುತ್ತೆ. ಸಿಡಿ ಪ್ರಕರಣದ ಬಗ್ಗೆ ಕ್ರಮ ಕೈಗೊಳ್ಳೋದು ಸ್ಪೀಕರ್ಗೆ ಬಿಟ್ಟಿದ್ದು. ಆಡಿಯೋ ಯಾರದ್ದು, ಯಾರ್ಯಾರ ಹೆಸರು ಕೇಳಿ ಬಂದಿದೆ ಅನ್ನುವ ಬಗ್ಗೆ FSLನಲ್ಲಿ ಪರಿಶೀಲಿಸಿ ಸ್ಪೀಕರ್ಗೆ ವರದಿಯನ್ನ ನೀಡಲಾಗುತ್ತೆ. ವರದಿಯನ್ನ ಆಧರಿಸಿ ಶಾಸಕರನ್ನ ಅನರ್ಹಗೊಳಿಸೋರು ಸ್ಪೀಕರ್ ಅವರ ವಿವೇಚನೆಗೆ ಬಿಟ್ಟ ವಿಚಾರ. ಈ ಬಗ್ಗೆ ನ್ಯೂಸ್ 18ನಲ್ಲಿ ನಡೆದ ಜಿದ್ದಾಜಿದ್ದಿಯಲ್ಲೂ ಚರ್ಚೆ ಆಗಿದೆ. ಈಗ ಬೇರೆ ಪ್ರಕರಣಗಳೇನಾಗತ್ತೆ ಅಂತಂದ್ರೆ ಫ್ರಾಡ್ ಇರ್ತಕ್ಕಂಥದ್ರಲ್ಲಿ ಫಸ್ಟ್ ಒಬ್ಬ ಎಫ್ಐಆರ್ ಆಗ್ತಾರೆ, ಒಂದು ಪೊಲೀಸ್ ಸ್ಟೇಷನ್ ಒಂದು ಇಲ್ಲಿ ಎಫ್ಐಆರ್ ಆಗ್ತಾರ, ಅರೆಸ್ಟ್ ಮಾಡಬಹುದಾ, ಸಂಬಂಧಪಟ್ಟಂತ ಪ್ರಮುಖರು ಯಾರೇ ಇರ್ಬೋದು. ಇಲ್ಲಿ ಸ್ಪೀಕರ್ ಅವರ ತಮ್ಮ ಒಂದು ಏನು ಸ್ಥಾನದ ವಿಚಾರದಲ್ಲಿ ನಡೆದಂತ ಮಾಹಿತಿ ಆಗಿರೋದ್ರಿಂದ ಅದರ ಬಗ್ಗೆ ಆಕ್ಷನ್ ಅವರೇ ತಗೋಬೇಕಾಗುತ್ತೆ ಅಂತ ರಿಪೋರ್ಟ್ ಮಾತ್ರ ಕೊಡೋದು ಅವರು. ಅದಕ್ಕೋಸ್ಕರ ಏನದು ಆಡಿಯೋದಲ್ಲಿದೆ ಅದರಲ್ಲಿರೋ ವಿಚಾರನ ಸಮಗ್ರವಾಗಿ ಅದು ಸಿಡಿ ನಿಜಾನ, ಅದ್ರಲ್ಲಿ ಭಾಗವಹಿಸಿರೋರೆಲ್ಲ ನಿಜಾನ, ಅವ್ರ ವಾಯ್ಸ್ ಟ್ಯಾಲಿ ಆಗುತ್ತಾ, ಮತ್ತೆ ಅವತ್ತಲ್ಲಿ ಹೋಗಿ FSL ಕಳಿಸ್ತಾರೆ. ಈಗ ಸಂಬಂಧಪಟ್ಟ ಒಬ್ಬ ಶಾಸಕರ ಮೇಲೆ ಗಂಭೀರವಾದ ಆರೋಪ ಇದೆ, ಅವರನ್ನು ಅರೆಸ್ಟ್ ಮಾಡಬಹುದಾ? ಇಲ್ಲ, ಈಗ ಈ ಪರಿಸ್ಥಿತಿಯಲ್ಲಿ ಇವ್ರುಗಳು SITಗೆ ಸ್ಪೀಕರ್ ಅವರು ಹೇಳಿರೋ ವಿಚಾರ ಸಲಹೆ ಮೇಲೆ ಆಗಿರೋ ಒಂದು ಸಂದರ್ಭ ಇರೋದ್ರಿಂದ FIR ಆಗೋದಿಲ್ಲ, ಚಾರ್ಜ್ ಶೀಟ್ ಅದೆಲ್ಲ ರಿಪೋರ್ಟ್ ಅಷ್ಟೇನೆ. ಡಿಸಿಷನ್ ಏನೇ ಏನ್ ಸಿಗುತ್ತೆ ನೀವು ಹೇಳೋ ಪ್ರಕಾರ ಏನ್ ಸಿಗುತ್ತೆ? ರಿಪೋರ್ಟ್ ಮಾತ್ರ ಕೊಡಬಹುದು. ಸ್ಪೀಕರ್ಗೆ ಕೆಲವು ಪವರ್ಸ್ ಇದೆ. ಈ ಕ್ಯಾನ್ ಡಿಸ್ಮಿಸ್ ದಿ ರಿಪೋರ್ಟ್ MLA ಹೌದು ವ್ಯಕ್ತಿ ಮೇಲೆ ಪವರ್. ಆಡಿಯೋ ಬಾಂಬ್ಗೆ ಪ್ರತಿಯಾಗಿ ಬಿಜೆಪಿ ಸಿಎಂ ಕುಮಾರಸ್ವಾಮಿ ಮೇಲೆ ಬಾಂಬ್ ಸಿಡಿಸಿದೆ. 2013ರಲ್ಲಿ ವಿಜುಗೌಡ್ರನ್ನ MLC ಮಾಡಲು HD ಕುಮಾರಸ್ವಾಮಿ 40 ಕೋಟಿ ರೂಪಾಯಿ ಲಂಚ ಕೇಳಿದ್ರು ಎನ್ನಲಾದ ಸಿಡಿಯನ್ನ ಬಿಜೆಪಿ ಶಾಸಕ ರೇಣುಕಾಚಾರ್ಯ ಸ್ಪೀಕರ್ಗೆ ಕೊಟ್ಟಿದ್ದಾರೆ. 2013ರಲ್ಲಿ ಬಬಲೇಶ್ವರ ಕ್ಷೇತ್ರದಲ್ಲಿ ಜೆಡಿಎಸ್ನಿಂದ ಸ್ಪರ್ಧಿಸಿ ಸೋತಿದ್ದ ವಿಜುಗೌಡ ವಿಧಾನಸಭೆಯಿಂದ ಪರಿಷತ್ಗೆ ಆಯ್ಕೆ ಬಯಸಿದಾಗ ಕುಮಾರಸ್ವಾಮಿ ಪಕ್ಷಕ್ಕೆ 40 ಕೋಟಿ ದೇಣಿಗೆ ಕೇಳಿದ್ರು ಅನ್ನೋದು ಬಿಜೆಪಿ ಆರೋಪ. ಕುಮಾರಸ್ವಾಮಿ ಅವರಿಗೆ ಸವಾಲಾಗ್ತೀನಿ. ಹಿಂದೆ 2014ರಲ್ಲಿ ವಿಜಯಪುರದ ನಿಮ್ಮ ಪಕ್ಷದ ಮುಖಂಡ ವಿಜಯಗೌಡಗೆ ವಿಧಾನ ಪರಿಷತ್ತಿನ ಸದಸ್ಯನ ಮಾಡೋದಕ್ಕೆ ಎಷ್ಟು ಹಣ ಡಿಮ್ಯಾಂಡ್ ಮಾಡಿದ್ರಿ ಎಲ್ಲವೂ ದಾಖಲೆ ಇದೆ. ಈಗಾಗಲೇ ಸಭಾಧ್ಯಕ್ಷರಿಗೆ ಈ ಸಿಡಿಯನ್ನು ಕೊಟ್ಟಿದ್ದೀವಿ. ನಾನು ಮುಖ್ಯಮಂತ್ರಿಗಳು ಸವಾಲಾಗ್ತೀವಿ, ನೀವು ನಿಜವಾಗ್ಲೂ ಪ್ರಾಮಾಣಿಕತೆ ಇದ್ರೆ ಈ ಹಿಂದೆ 2014ರಲ್ಲಿ ಎಷ್ಟು ಹಣ ಕೇಳಿದ್ರಿ? JDSನ ಎಲ್ಲ ಶಾಸಕರಿಗೆ ತಲಾ 1 ಕೋಟಿ ರೂಪಾಯಿ ಕೊಡಬೇಕು ಅಂತ ನೀವು ಹೇಳಿದಿರಿ. ಬಿಜೆಪಿಯ ಆಡಿಯೋ ಟೇಪ್ ವಿಚಾರ ಲೋಕಸಭೆಯಲ್ಲೂ ಚರ್ಚೆಯಾಯಿತು. ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಮಾಜಿ ಪ್ರಧಾನಿ HD ದೇವೇಗೌಡ ನೇರವಾಗಿ ಪ್ರಧಾನಿ ಮೋದಿ ಮತ್ತು ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಅವರನ್ನ ತರಾಟೆಗೆ ತೆಗೆದುಕೊಂಡ್ರೆ ಸದಾನಂದ ಗೌಡ ಬಿಜೆಪಿಯನ್ನ ಸಮರ್ಥಿಸಿಕೊಳ್ಳುವ ಪ್ರಯತ್ನ ಮಾಡಿದರು. ಈ ನಡುವೆ ಆಡಿಯೋ ಟೇಪ್ ಬಗ್ಗೆ ಬಿಜೆಪಿ ಹೈಕಮಾಂಡ್ BSY ಅವರಿಂದ ಸ್ಪಷ್ಟನೆಯನ್ನ ಕೇಳಿದೆ. ಲೋಕಸಭೆಯಲ್ಲೂ ಆಡಿಯೋ ಟೇಪ್ ಸದ್ದು. ಬಿಜೆಪಿ ಮೇಲೆ ಮುಗಿಬಿದ್ದ ಖರ್ಗೆ ದೇವೇಗೌಡ. ಮೆಂಬರ್ಶಿಪ್ ಹೋಗುತ್ತೆ, ಇನ್ನೊಂದು 3 ದಿನದ ಬೊಬ್ಬೆ ಹೊಡಿತಾ ಇದ್ದಾನೆ, ಯಾವನು ಕೇರ್ ಮಾಡಿಲ್ಲ. ಈಗ ನಾನು ಹೇಳಿದ್ರೆ ಈಗ ಹಾಲಿ ಎಲ್ಲ 10+1 11 ಆಗ್ತಾರೆ, ಯಾವನಿಗೆ ಏನಾಗುತ್ತೆ? ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರಿಗೆ ಹಣದ ಆಮಿಷ ಒಡ್ಡಿದ್ದಾರೆ. ತಮ್ಮದೇ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಗುರುಮಠಕಲ್ ಶಾಸಕರಿಗೂ ಆಮಿಷ ಒಡ್ಡಿದ್ದಾರೆ. ಅಲ್ಲದೆ ಸ್ಪೀಕರ್ಗೆ 50 ಕೋಟಿ ರೂಪಾಯಿ ನೀಡೋ ಬಗ್ಗೆ ಮಾತನಾಡಿದ್ದಾರೆ. ಹೀಗಂತ ಮಲ್ಲಿಕಾರ್ಜುನ ಖರ್ಗೆ ಸಂಸತ್ನಲ್ಲಿ ಪ್ರಸ್ತಾಪ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಕಿಡಿಕಾರಿದ್ರು. मेरे कॉन्स्टिट्यूंसी के एक MLA को जो मेरे पार्लियामेंट्री क्षेत्र में आता है गुरमटकल, उस क्षेत्र के एक MLA को
येडियूरप्पा ने ये आश्वासन दिया है। ಖರ್ಗೆ ಬಳಿಕ ಮಾತಿಗಿಳಿದ ಎಚ್.ಡಿ. ದೇವೇಗೌಡ ಅವರು ದೇಶದ ಇತಿಹಾಸದಲ್ಲೇ ಆಪರೇಷನ್ ಆರಂಭಿಸಿದ್ದೇ ಬಿಜೆಪಿ ಈಗ ಮತ್ತದೇ ಕೆಲಸನ ಶುರು ಮಾಡಿದೆ. ಇಂತಹ ಘಟನೆ ನಡೆಯದಂತೆ ಕ್ರಮ ಕೈಗೊಳ್ಳಿ ಅಂತ ಆಗ್ರಹಿಸಿದ್ರು. I request the government, yes, this type of Operation Kamala business should not happen in the country to save the democracy. Please. ಆದ್ರೆ ಕೇಂದ್ರ ಸಚಿವ ಡಿ.ವಿ. ಸದಾನಂದಗೌಡ ಆಡಿಯೋ ಪ್ರಕರಣವನ್ನ ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವಿನ ಜಗಳವನ್ನ ಮುಚ್ಚಿಡಲು ಬಿಜೆಪಿ ಮೇಲೆ ಆರೋಪ ಮಾಡಲಾಗ್ತಿದೆ. ಖರ್ಗೆ ಹಾಗೂ ದೇವೇಗೌಡರ ಆರೋಪದಲ್ಲಿ ಯಾವುದೇ ಉರುಳಿಲ್ಲ ಅಂದ್ರು. Not only between JDS and Congress, inside Congress there is a big fight and in the result. ಇದಲ್ಲದೆ ಸಂಸತ್ತಿನ ಹೊರಗೆ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಕೂಡ ಕಾಂಗ್ರೆಸ್ ಸಂಸದರು ಪ್ರತಿಭಟನೆ ನಡೆಸಿದ್ರು. ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ರು. ಧರಣೀಶ್ ಬೂಕನಕೆರೆ, ನ್ಯೂಸ್ 18 ಕನ್ನಡ, ನವದೆಹಲಿ. ಅತೃಪ್ತ ಶಾಸಕರ ಮೇಲೆ ಕೊನೆಗೂ ಕಾಂಗ್ರೆಸ್ ಅನರ್ಹತೆಯ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದೆ. 4 ಶಾಸಕರನ್ನ ಅನರ್ಹಗೊಳಿಸುವಂತೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಸ್ಪೀಕರ್ಗೆ 82 ಪುಟಗಳ ದೂರು ಕೊಟ್ಟಿದ್ದಾರೆ. ಈ ನಡುವೆ ಅತೃಪ್ತ ಶಾಸಕರು ಬೆಂಗಳೂರಿಗೆ ಬಂದಿದ್ದಾರೆ ಅನ್ನುವ ಮಾಹಿತಿ ಇದೆ. ಅತೃಪ್ತರಿಗೆ ಕೊನೆಗೂ ಕಾಂಗ್ರೆಸ್ ಶಾಕ್. 4 ಅನರ್ಹತೆಗೆ ಸ್ಪೀಕರ್ಗೆ ದೂರು. ದೋಸ್ತಿ ಸರ್ಕಾರಕ್ಕೆ ಕೈಕೊಟ್ಟು ಬಿಜೆಪಿ ಸೇರಲು ಮುಂದಾಗಿದ್ದಾರೆ ಎನ್ನಲಾದ 4 ಅತೃಪ್ತ ಶಾಸಕರಿಗೆ ಕೊನೆಗೂ ಕಾಂಗ್ರೆಸ್ ಶಾಕ್ ಕೊಟ್ಟಿದೆ. ಗೋಕಾಕ್ನ ದೌಲತ್ತಿನ ಶಾಸಕ, ಚಿಂಚೋಳಿ ಶಾಸಕ ಉಮೇಶ್ ಜಾಧವ್, ಅಥಣಿಯ ಶಾಸಕ ಮಹೇಶ್ ಕುಮಟಳ್ಳಿ ಹಾಗೂ ಬಳ್ಳಾರಿ ಗ್ರಾಮೀಣ ಶಾಸಕ ನಾಗೇಂದ್ರ ವಿರುದ್ಧ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯ ಸ್ಪೀಕರ್ ರಮೇಶ್ ಕುಮಾರ್ಗೆ 82 ಪುಟಗಳ ದೂರನ್ನ ಕೊಟ್ಟಿದ್ದು ಶಾಸಕರನ್ನ ಅನರ್ಹ ಮಾಡುವಂತೆ ಮನವಿ ಮಾಡಿದ್ದಾರೆ. ನ್ಯಾಯವಾದಿ ಶಶಿಕಿರಣ್ ತಂಡದಿಂದ ಕಾನೂನು ಸಲಹೆ ಪಡೆದು ಸ್ಪೀಕರ್ಗೆ ದೂರು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಪೇಪರ್ ಕಟಿಂಗ್ಸ್, ಮಾಧ್ಯಮಗಳಿಗೆ ನೀಡಿದ ಪ್ರತಿಕ್ರಿಯೆ, ಅತೃಪ್ತರಿಗೆ ನೀಡಿದ ನೋಟಿಸ್ ಪ್ರತಿಗಳು ಹಾಗೂ ಅತೃಪ್ತರ ಪ್ರತಿ ಹೆಜ್ಜೆಯನ್ನ ದಾಖಲೆ ಸಮೇತ ಕೊಟ್ಟು ದೂರನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ದೂರನ್ನ ಪರಿಶೀಲನೆ ಮಾಡಿರೋ ಸ್ಪೀಕರ್ ಕಾನೂನು ತಜ್ಞರ ಮೂಲಕ ಎಲ್ಲವನ್ನೂ ಪರಿಶೀಲನೆ ಮಾಡಿಸಲಿದ್ದಾರೆ. ಬಳಿಕ ರೆಬೆಲ್ ಶಾಸಕರಿಗೆ ಸ್ಪೀಕರ್ ನೋಟಿಸ್ ನೀಡಿ ಉತ್ತರ ಕೊಡೋದಕ್ಕೆ ಒಂದಷ್ಟು ಕಾಲಾವಕಾಶ ನೀಡಲಿದ್ದಾರೆ. ಆಮೇಲೆ ಅನರ್ಹ ಮಾಡಬೇಕೋ ಬೇಡವೋ ಅನ್ನೋ ತೀರ್ಮಾನವನ್ನ ಮಾಡಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಗೆ ಕಂಟಕ ಎದುರಾಗಿದ್ದು ಶಾಸಕರನ್ನ ಹೋಟೆಲ್ನಲ್ಲಿ ಇಟ್ಟುಕೊಂಡಿದ್ದಕ್ಕೆ ಸಂಕಷ್ಟ ಈಗ ಎದುರಾಗಿದೆ. ಶಾಸಕ ರಮೇಶ್ ಜಾರಕಿಹೊಳಿಗೆ ಹೈಕೋರ್ಟ್ ನೋಟಿಸ್ ಅನ್ನ ಕೂಡ ಕೊಟ್ಟಿದೆ. ಶಾಸಕರನ್ನ ಹೋಟೆಲ್ನಲ್ಲಿ ಇಟ್ಟುಕೊಂಡಿದ್ದಕ್ಕೆ ಈಗ ರಮೇಶ್ ಜಾರಕಿಹೊಳಿ ಸಂಕಷ್ಟವನ್ನ ಎದುರಿಸಬೇಕಾಗಿದೆ. ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಗೋಕಾಕ್ ಶಾಸಕರು ಯಾವ ರೀತಿಯಾಗಿ ಅತೃಪ್ತ ಶಾಸಕರನ್ನ ಹೋಟೆಲ್ನಲ್ಲಿ ಇಟ್ಟುಕೊಂಡಿದ್ರು. ಆ ಕಾರಣಕ್ಕಾಗಿ ಈಗ ಗೋಕಾಕ್ ಶಾಸಕರಿಗೆ ಕಂಟಕ ಎದುರಾಗಿದೆ. ಹೈಕೋರ್ಟ್ ಈಗ ನೋಟಿಸ್ ಅನ್ನ ಕೊಟ್ಟಿದ್ದು ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ವಿಚಾರದಲ್ಲಿ ನೋಟಿಸ್ ಅನ್ನ ನೀಡಿದೆ. ಶಾಸಕರನ್ನ ಕೂಡಿ ಹಾಕಿಕೊಂಡಿದ್ದಾರೆ ಅಂತ ಹೇಳಿ ದೂರನ್ನ ಕೂಡ ನೀಡಿದ್ರು ಸಾಮಾಜಿಕ ಕಾರ್ಯಕರ್ತ ಪ್ರಮೋದ್ ದಯಾನಂದ್ ಹಿರೇಮನಿ ಅವರು. ಈಗಾಗಲೇ ಹೈಕೋರ್ಟ್ಗೆ ಒಂದು ದೂರನ್ನ ಕೂಡ ನೀಡಿದ್ರು. ಶಾಸಕರನ್ನ ಕೂಡಿ ಹಾಕಿಕೊಂಡಿದ್ದಾರೆ ಅಂತ ಹೇಳಿ ದೂರನ್ನ ನೀಡಿದಂತಹ ಹಿನ್ನೆಲೆಯಲ್ಲಿ ಸಾಮಾಜಿಕ ಕಾರ್ಯಕರ್ತ ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಈಗ ಹೈಕೋರ್ಟ್ ನೋಟಿಸ್ ಅನ್ನ ಕೂಡ ರಮೇಶ್ ಜಾರಕಿಹೊಳಿಗೆ ನೀಡಿದ್ದು ದಯಾನಂದ ಹಿರೇಮನಿ, ಪ್ರಮೋದ್ ದಯಾನಂದ್ ಹಿರೇಮನಿ ಅವರು ದೂರನ್ನ ಕೂಡ ಸಲ್ಲಿಸಿದ್ರು. ನಿನ್ನೆ ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು ಹಿರೇಮನಿ. ಇವತ್ತು ರಮೇಶ್ ಜಾರಕಿಹೊಳಿಗೆ ಹೈಕೋರ್ಟ್ ನೋಟಿಸ್ ಅನ್ನ ಕೂಡ ನೀಡುವುದರ ಮೂಲಕ ಈಗ ರಮೇಶ್ ಜಾರಕಿಹೊಳಿ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಈಗಾಗಲೇ ಗೋಕಾಕ್ ಶಾಸಕ, ದೌಲತ್ತಿನ ಶಾಸಕರಿಗೆ ಈಗ ಹೈಕೋರ್ಟ್ ನೋಟಿಸ್ ಅನ್ನ ಕೊಟ್ಟಿದ್ದು ರಾಜ್ಯ ಸರ್ಕಾರ ಹಾಗೂ ಅಥಣಿ ಪೊಲೀಸರಿಗೂ ಕೂಡ ನೋಟಿಸ್ ಅನ್ನ ನೀಡಿದೆ. ಅಥಣಿ ಶಾಸಕರನ್ನ ಹುಡುಕಿ ತರುವಂತೆ ಸೂಚನೆಯನ್ನ ನೀಡಿದ್ದು ರಮೇಶ್ ಜಾರಕಿಹೊಳಿಗೆ ಈಗ ಸಂಕಷ್ಟ ಶುರುವಾಗಿದೆ. ಶಾಸಕ ದೌಲತ್ತಿನ ಶಾಸಕರಿಗೆ ಈಗ ಸಂಕಷ್ಟ ಬಂದೊದಗಿದೆ. ಹೈಕೋರ್ಟ್ ಈಗ ನೋಟಿಸ್ ಅನ್ನ ನೀಡಿದ್ದು ರಾಜ್ಯ ಸರ್ಕಾರ ಹಾಗೆಯೇ ಅಥಣಿ ಪೊಲೀಸರಿಗೂ ಕೂಡ ಹೈಕೋರ್ಟ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ಅಥಣಿ ಶಾಸಕರನ್ನ ಹುಡುಕಿ ತನ್ನಿ ಅಂತ ಹೇಳಿ ಸೂಚನೆಯನ್ನ ನೀಡಿದೆ.
ಈ ಮೂಲಕ ಹೋಟೆಲ್ನಲ್ಲಿ ಇರಿಸಿಕೊಂಡಿದ್ದ ಕಾರಣಕ್ಕಾಗಿ ರಮೇಶ್ ಜಾರಕಿಹೊಳಿಗೆ ಸಂಕಷ್ಟ ಎದುರಾಗಿದೆ. ಈಗಾಗಲೇ ರಾಜ್ಯ ಸರ್ಕಾರ ಹಾಗೂ ಅಥಣಿ ಪೊಲೀಸರು ಕೂಡ ನೋಟಿಸ್ ಅನ್ನ ನೀಡುವುದರ ಮೂಲಕ ನಿನ್ನೆ ಪ್ರಮೋದ್ ದಯಾನಂದ್ ಹಿರೇಮನಿ ಅವರು ದೂರನ್ನ ಸಲ್ಲಿಸಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಹುಡುಕಿ ಕೊಡಬೇಕು ಅಥಣಿ ಶಾಸಕರನ್ನ ಅಂತ ಹೇಳಿ ಹೈಕೋರ್ಟ್ ನೋಟಿಸ್ ನೀಡಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಈಗಾಗಲೇ ರಮೇಶ್ ಜಾರಕಿಹೊಳಿಗೆ ಒಂದ್ ಕಡೆ ಈಗಾಗಲೇ ಸಂಕಷ್ಟ ಶುರುವಾದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಈಗಾಗಲೇ ಮಹೇಶ್ ಕುಮಟಳ್ಳಿ ಅವರನ್ನ ಹುಡುಕಿ ಕೊಡಬೇಕು, ಅವರನ್ನ ಬಲವಂತವಾಗಿ ಇರಿಸಿಕೊಳ್ಳಲಾಗಿದೆ ಅಂತ ಹೇಳಿ ಸಾಮಾಜಿಕ ಕಾರ್ಯಕರ್ತ ದೂರು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಇವತ್ತು ಹೈಕೋರ್ಟ್ ಯಾವ ರೀತಿಯ ನೋಟಿಸ್ ಅನ್ನ ಕೊಟ್ಟಿದೆ? ನೋಟಿಸ್ ಅಲ್ಲಿರುವಂತಹ ಅಂಶಗಳು ಏನೇನು? ನವಿತಾ, ಏನು ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಅವರು ನಾಪತ್ತೆ ಆಗಿದ್ದಾರೆ. ಮತ್ತೆ ಅವರನ್ನ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಬೇರೆ ಕಡೆ ಎಲ್ಲ ಒಂದು ಕೂಡಿಟ್ಟಿದ್ದಾರೆ. ಮತ್ತೆ ಅವ್ರು ಕಾಣ್ತಾ ಇಲ್ಲ ಅಂತ ಹೇಳಿ ನಿನ್ನೆ ಒಂದು ಎಬಿಎಸ್ ಕಾರ್ಪಸ್ ಅರ್ಜಿಯನ್ನ ಒಂದು ಹೈಕೋರ್ಟ್ ನಲ್ಲಿ ಸಲ್ಲಿಕೆ ಮಾಡಲಾಗಿತ್ತು. ದಯಾನಂದ್ ಅವರು ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿ ವಿಚಾರಣೆ ಸಹ ನಡೆದಿತ್ತು. ಇವತ್ತು ಹೈಕೋರ್ಟ್ ಪೀಠದಲ್ಲಿ ಈ ಒಂದು ವಿಚಾರಣೆ ಶುರುವಾಗಿದ್ದು, ಅಲ್ಲಿ ಈಗಾಗಲೇ ಒಂದು ರಾಜ್ಯ ಸರ್ಕಾರ ಮತ್ತೆ ಅಥಣಿ ಪೊಲೀಸರಿಗೆ ಹೈಕೋರ್ಟ್ ಒಂದು ನೋಟಿಸ್ ಅನ್ನ ಜಾರಿ ಮಾಡಿದೆ. ಇದರಲ್ಲಿ ಪ್ರಮುಖವಾಗಿ ಏನು ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅವರಿಗೂ ಒಂದು ನೋಟಿಸ್ ಅನ್ನ ಈಗ ಜಾರಿ ಮಾಡಿರುವಂತದ್ದು. ಯಾಕಂದ್ರೆ ನಿಮ್ಮ ಮೇಲೆ ಈ ರೀತಿಯಾದ ಒಂದು ಆರೋಪ ಇದೆ, ಶಾಸಕರನ್ನ ನೀವು ಕರ್ಕೊಂಡೋಗಿ ಬೇರೆ ಕಡೆ ಕೂಡಿಟ್ಟಿದ್ದೀರಾ ಅನ್ನೋ ಒಂದು ಆರೋಪ ನಿಮ್ಮ ಮೇಲೆ ಇದೆ. ಆದ್ರಿಂದ ಇದಕ್ಕೆ ನೀವೇನ್ ಸಮಜಾಯಿಸಿ ಕೊಡ್ತೀರಾ, ಬಂದು ಇದಕ್ಕೆ ಕೋರ್ಟ್ ನಲ್ಲಿ ಉತ್ತರ ಕೊಡಿ ಅಂತೇಳಿ ಹೈಕೋರ್ಟ್ ಈಗ ಒಂದು ನೋಟಿಸ್ ಅನ್ನ ಸರ್ವ್ ಮಾಡಿರುವಂತದ್ದು. ಇವತ್ತು ನಡೆದ ವಿಚಾರಣೆ ವೇಳೆ ಹೈಕೋರ್ಟ್ ಈಗ ರಮೇಶ್ ಜಾರಕಿಹೊಳಿ ಅವರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದೆ. ಮತ್ತೆ ಅದೇ ರೀತಿ ರಾಜ್ಯ ಸರ್ಕಾರ ಮತ್ತೆ ಅಥಣಿ ಪೊಲೀಸರಿಗೂ ಸಹ ನೋಟಿಸ್ ಅನ್ನ ಸರ್ವ್ ಮಾಡಿ ನಿಮ್ಮ ಈ ಒಂದು ಕೇಸ್ ನಲ್ಲಿ ನಿಮ್ಮ ನಿಲುವೇನು ಅಂತೇಳಿ ರಾಜ್ಯ ಸರ್ಕಾರಕ್ಕೂ ಸಹ ನೋಟಿಸ್ ಕೊಟ್ಟಿದ್ರೆ, ಅಥಣಿ ಪೊಲೀಸರಿಗೆ ಏನು ಶಾಸಕರು ಎಲ್ಲಿದ್ದಾರೆ ಮತ್ತೆ ಮಹೇಶ್ ಕುಮಟಳ್ಳಿ ಅವರನ್ನ ಪತ್ತೆ ಮಾಡಿಕೊಡಿ ಅಂತೇಳಿ ಈಗ ಹೈಕೋರ್ಟ್ ಇಂದ ಇವತ್ತು ನೋಟಿಸ್ ಸರ್ವ್ ಆಗಿರುವಂತದ್ದು. ಇದರಿಂದ ರಮೇಶ್ ಜಾರಕಿಹೊಳಿ ಅವರಿಗೆ ಎಲ್ಲೋ ಒಂದ್ ಕಡೆ ಮತ್ತೆ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಅವರು ಆಪರೇಷನ್ ಕಮಲದ ಒಂದು ವಿಚಾರದಲ್ಲಿ ಮುಂಬೈನಲ್ಲಿದ್ದಾರೆ ಅನ್ನೋ ಒಂದು ಮಾಹಿತಿ ಇತ್ತು. ಆದ್ರಿಂದ ಅವರನ್ನ ಕರೆತರೋದಕ್ಕೆ ಎಲ್ಲಾ ರೀತಿಯ ಕಸರತ್ತುಗಳು ನಡೆದಿದ್ದು ಸಹ ಅವರು ಮುಂಬೈ ಬಿಟ್ಟು ಇನ್ನು ರಾಜ್ಯದ ಕಡೆಗೆ ಮುಖ ಮಾಡಿರಲಿಲ್ಲ. ಆದ್ರೆ ಈಗ ಹೈಕೋರ್ಟ್ ನೋಟಿಸ್ ಕೊಟ್ಟಿರೋದ್ರಿಂದ ಮುಂದೆ ಅವರು ಯಾವ ರೀತಿಯ ಒಂದು ಆಕ್ಷನ್ ತಗೋತಾರೆ ಮತ್ತೆ ಮುಂದಿನ ತೀರ್ಮಾನ ಏನಾಗಿರುತ್ತೆ ಅನ್ನೋದು ಈಗ ಕುತೂಹಲ ಮೂಡಿರುವಂತದ್ದು. ಹಾಗೂ ಇವತ್ತು ವಿಚಾರಣೆ ನಡೆಸಿದಂತ ಹೈಕೋರ್ಟ್ ಮತ್ತೆ ಇದೇ ವಿಚಾರಣೆಯನ್ನ ಇದೇ ತಿಂಗಳ 20ಕ್ಕೆ ಮುಂದೂಡಿಕೆ ಮಾಡಿರುತ್ತದೆ. ನವಿತಾ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ರಾಷ್ಟ್ರ ರಾಜಧಾನಿಯಲ್ಲಿ ಆದಾಯ ತೆರಿಗೆ ಇಲಾಖೆ ಬರೋಬ್ಬರಿ 20,000 ಕೋಟಿ ಹವಾಲಾ ದಂಧೆಯನ್ನ ಪತ್ತೆ ಹಚ್ಚಿದೆ. ತೆರಿಗೆ ವಂಚಿಸಲು ನಕಲಿ ಬಿಲ್ ಸೃಷ್ಟಿಸಿದ 3 ಖತರ್ನಾಕ್ ಕದೀಮರನ್ನು ವಶಕ್ಕೆ ಪಡೆದಿದೆ. ಒಂದು ವಾರದಿಂದ ಸತತವಾಗಿ ದಾಳಿ ಮಾಡಿ 20,000 ಕೋಟಿ ಹವಾಲಾ ದಂಧೆ ಪತ್ತೆ ಹಚ್ಚಿರುವ ಐಟಿ ಇಲಾಖೆ ಜಿಎಸ್ಟಿ ವಂಚನೆ, ಅಕ್ರಮ ಹಣ ಹೂಡಿಕೆ, ಬಡ್ಡಿ ವ್ಯವಹಾರ ಹೀಗೆ ಕಾನೂನು ಮೀರಿದ ಚಟುವಟಿಕೆ ನಡೆಸ್ತಾ ಇದ್ದ 3 ಕಂಪನಿಗಳಿಂದ 20,000 ಕೋಟಿ ಹವಾಲಾ ಹಣ ವರ್ಗಾವಣೆ ಆಗಿರುವುದು ಬೆಳಕಿಗೆ ಬಂದಿದೆ. ಹೆಚ್ಚಿನ ತನಿಖೆಗೋಸ್ಕರ ಖದೀಮರ ಹೆಸರನ್ನ ಐಟಿ ಇಲಾಖೆ ಬಹಿರಂಗಗೊಳಿಸಿಲ್ಲ. ಮೋದಿ ವಿರುದ್ಧ ತೊಡೆತಟ್ಟಿ ಲೋಕಸಭೆ ಗೆಲ್ಲೋಕೆ ಮುಂದಾಗಿರೋ ರಾಹುಲ್ ಗಾಂಧಿಗೆ ಇವತ್ತು ಪ್ರಿಯಾಂಕಾ ಗಾಂಧಿ ಸಾಥ್ ಕೊಟ್ಟರು. ಉತ್ತರ ಪ್ರದೇಶದಲ್ಲಿ ಭರ್ಜರಿ ರೋಡ್ ಶೋ ನಡೆಸಿ ಕಾಂಗ್ರೆಸ್ನ ಶಕ್ತಿ ಪ್ರದರ್ಶನ ಮಾಡಿದ್ರು. ಅಖಿಲೇಶ್ ಹಾಗೂ ಮಾಯಾವತಿಗೆ ಸ್ವಲ್ಪ ನಡುಕ ಹುಟ್ಟಿಸಿದ್ರು. ಪ್ರಿಯಾಂಕಾ ಗಾಂಧಿ ಮಿಷನ್ ಉತ್ತರ ಪ್ರದೇಶ, ರಾಹುಲ್ ಗಾಂಧಿ ಜೊತೆ ಭರ್ಜರಿ ರೋಡ್ ಶೋ. ಕಾಂಗ್ರೆಸ್ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಮಿಷನ್ ಉತ್ತರ ಪ್ರದೇಶ ಅಸ್ತ್ರವನ್ನ ಇಂದಿನಿಂದಲೇ ಪ್ರಯೋಗ ಮಾಡಿದ್ದಾರೆ. ತನ್ನ ಸಹೋದರ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಜೊತೆ ಲಖನೌನಲ್ಲಿ ಮೆಗಾ ರೋಡ್ ಶೋ ನಡೆಸಿದ್ರು. ಈ ವೇಳೆ ಜ್ಯೋತಿರಾದಿತ್ಯ ಸಿಂಧ್ಯಾ ಸೇರಿದಂತೆ ಉತ್ತರ ಪ್ರದೇಶ ಕಾಂಗ್ರೆಸ್ ಮುಖಂಡರು ಸಾಥ್ ನೀಡಿದ್ರು. ಪ್ರಿಯಾಂಕಾ ಗಾಂಧಿ ಮೆಗಾ ರೋಡ್ ಶೋನಿಂದ ಇಡೀ ಲಖನೌ ಜಾಮ್ ಆದಂತಾಗಿತ್ತು. ಸಹೋದರಿ ಪ್ರಿಯಾಂಕಾ ಮೋದಿಯವರ ಲಂಕೆಯನ್ನು ದಹನ ಮಾಡಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆ ಕೂಗಿದ್ರು. ರೋಡ್ ಶೋನಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ಬಿಜೆಪಿ ಸರ್ಕಾರದ ರಫೇಲ್ ಹಗರಣದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ರಟ್ಟಿನಿಂದ ಮಾಡಿದ ರಫೇಲ್ ಜೆಟ್ ವಿಮಾನದ ಮಾದರಿಯನ್ನು ಮೋದಿ ತೋರಿಸಿದ್ದಾರೆ ಅಂತ ಲೇವಡಿ ಮಾಡಿದ್ರು. वायुसेना से पैसा चोरी किया है। आज आप हिंदू अखबार पढ़िए, कल का हिंदू अखबार पढ़िए, उसमें साफ लिखा है नरेंद्र मोदी ने पैरेलल नेगोशिएशन किया। नरेंद्र मोदी जी ने भ्रष्टाचार का जो क्लॉज था उसको मिटाया। 30,000 करोड़ रुपए का फायदा चौकीदार ने पहुंचाया। तो चौकीदार
ಇನ್ನು ಪ್ರಿಯಾಂಕಾ ಗಾಂಧಿ ಟ್ವಿಟರ್ ಪ್ರವೇಶ ಮಾಡಿದ್ದು ಕೆಲವೇ ಗಂಟೆಗಳಲ್ಲಿ ಸಾವಿರಾರು ಮಂದಿ ಫಾಲೋ ಮಾಡಿದ್ದಾರೆ. ಈ ನಡುವೆ ಪತ್ನಿಯ ರಾಜಕೀಯ ಎಂಟ್ರಿ ಬಗ್ಗೆ ರಾಬರ್ಟ್ ವಾದ್ರಾ ತುಂಬಾ ಭಾವನಾತ್ಮಕವಾಗಿ ಬರೆದುಕೊಂಡಿದ್ದಾರೆ. ಪ್ರಿಯಾಂಕಾ ನನಗೆ ಒಳ್ಳೆ ಸ್ನೇಹಿತೆ, ಹೇಳಿ ಮಾಡಿಸಿದಂತಿರೋ ಪತ್ನಿ ಹಾಗೂ ನನ್ನ ತಾಯಿ ಅಂತ ಕೊಂಡಾಡಿದ್ದಾರೆ. ರಿಪೋರ್ಟ್ ನ್ಯೂಸ್ 18 ಕನ್ನಡ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಈಗ ಬಿಗ್ ಸ್ಟೋರಿಯಲ್ಲಿ ಜೇಮ್ಸ್ ಬಾಂಡ್ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.